ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರ್ಷಿತಾ. ಇವತ್ತಿನ ವಿಡಿಯೋದಲ್ಲಿ ತುಂಬ ಸ್ಪೆಷಲ್ ಏನಪ್ಪ ಅಂದರೆ ನಮ್ಮ ಮನೆಯಲ್ಲಿ ನಡೆದಿರುವಂತಹ ವರ್ಷಾವಧಿ ಪೂಜೆಯ ಅಂದರೆ ಗಣಹೋಮ ಹಾಗೆ ಸತ್ಯನಾರಾಯಣ ಪೂಜೆಯ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ದುರ್ಗಾ ಪೂಜೆಯ ವಿಡಿಯೋ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆ ತನಕ ನೋಡಿ ಅಂತ ಕೇಳ್ಕೊತೀನಿ. ಸೊ ಇದು ಬಂದು ಬೆಳಗ್ಗೆ ಆಲ್ಮೋಸ್ಟ್ 7:45 8 ಗಂಟೆ ಆಗಿದೆ. ಗಣಹೋಮ ಶುರುವಾಗಿದೆ. ಸೊ ಯಾವ ರೀತಿ ಪ್ರಿಪ್ರೇಷನ್ ಮಾಡಿದ್ದೀವಿ, ಯಾವ ರೀತಿ ಆಗ್ತಾ ಇದೆ ಅನ್ನೋಂಥದ್ದು ನೀವು ಗಮನಿಸಬಹುದು. ಸೊ ನಾವು ಪ್ರತಿ ವರ್ಷ ಮನೇಲಿ ನಡೆಯುತ್ತೆ, ಹಾಗಾಗಿ ನಾನು ಊರಿಗೆ ಹೋಗಿದ್ದೆ. ಇಲ್ಲಿ ಗಣಹೋಮಕ್ಕೆ ತಯಾರಿಯನ್ನು ಮಾಡ್ತಾ ಇದ್ದೀವಿ. ಸೊ ಗಣಹೋಮ ಆದಮೇಲೆ ಮಧ್ಯಾಹ್ನ ಸತ್ಯನಾರಾಯಣ ಪೂಜೆ ಕೂಡ ಇರುತ್ತೆ. ಸೊ ಬಂಧು ಬಳಗ ಎಲ್ಲರೂ ಕೂಡ ಬರ್ತಾರೆ. ಆ ಒಂದು ನಿಮಗೂ ಕೂಡ ತುಂಬ ಜನ ನೋಡಿರ್ತೀರ ಗಣಹೋಮ ಅಂದರೆ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತೇ ಇರುತ್ತೆ. ಇಲ್ಲಿ ಗಣಹೋಮ ನಡೀತಾ ಇದೆ. ಈ ವಿಡಿಯೋ ಬಂದು ಒಂದು 5 ನಿಮಿಷದ ವಿಡಿಯೋ ಅಷ್ಟೇ ಹಾಕ್ತೀನಿ. ಜಾಸ್ತಿ ಲಾಂಗ್ ಆಗಿ ಇದನ್ನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇಲ್ಲ, ಯಾಕಂದರೆ ನೋಡೋರ್ಗೂ ಕೂಡ ಬೋರ್ ಅನ್ನಿಸ್ಬಾರ್ದು. ಹಾಗಾಗಿ ಪೂಜೆ ವಿಡಿಯೋ ಅಂದರೆ ಯಾರಿಗೂ ಬೋರ್ ಅನಿಸಲ್ಲ, ಆದರೂ ಕೂಡ 5 ನಿಮಿಷ ನೋಡ್ತೀನಿ. ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹೊಸೊಬ್ಬರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ. ಸೊ ಹಾಗೆಯೇ ಮಧ್ಯಾಹ್ನ ಬಂದು ಸತ್ಯನಾರಾಯಣ ಪೂಜೆಗೆ ರೆಡಿ ಆಗಿದೆ. ಈ ರೀತಿ ದೇವರಿಗೆ ಮೇಲ್ಗಡೆಯಿಂದ ಡೆಕೋರೇಷನ್ ಥರ ಮಾಡಿ ದೇವರಿಗೆ ಅಲಂಕಾರವನ್ನು ಈ ರೀತಿ ನಮ್ಮ ಪುರೋಹಿತರು ಮಾಡಿದ್ದಾರೆ, ನೀವು ನೋಡಬಹುದು. ಸತ್ಯನಾರಾಯಣ ಪೂಜೆಯಲ್ಲೂ ಕೂಡ ಅಷ್ಟೇ ಕುಂಕುಮಾರ್ಚನೆಯನ್ನು ಮಾಡ್ತಾರೆ. ಅದು ಕೂಡ ನಾನು ಮಾಡಿದ್ದೀನಿ. ನನಗೆ ತುಂಬಾ ಒಂಥರ ಖುಷಿ. ಅಂದರೆ ಯಾವುದೇ ಒಂದು ಫಂಕ್ಷನ್ ಆದರೂ ಕೂಡ ಮನೆಯಲ್ಲಿ ಗಣಹೋಮ ಆಗಿರಬಹುದು ಅಥವಾ ಅದು ಯಾವುದೇ ಸತ್ಯನಾರಾಯಣ ಪೂಜೆ ಆಗಿರ್ಬೋದು, ಮನೆಯಲ್ಲಿ ಆದಾಗ ಒಂದು ಖುಷಿನೇ ಬೇರೆ, ಆ ಒಂದು ವೈಬ್ಸೇ ಬೇರೆ ಅಂತಲೇ ಹೇಳ್ಬೋದು. ಯಾವುದೇ ದುಃಖ ಆಗಿರಲಿ, ಏನೇ ಆಗಿರಲಿ, ಕಷ್ಟಗಳಾಗಿರಲಿ, ದೇವರ ಮುಂದೆ ನಾವು ಹೇಳ್ಕೊಂಡ್ರೆ ದೇವರು ಖಂಡಿತವಾಗಲೂ ಸಹಾಯ ಮಾಡ್ತಾರೆ ಅನ್ನುವಂಥದ್ದು ನಿಜವಾಗ್ಲೂ ಸತ್ಯ. ತುಂಬ ಜನರು ದೇವರಿಲ್ಲ ಅಂತ ಹೇಳ್ತಾರೆ. ಆದರೂ ಕೂಡ ಒಂದೇ ಸಲ ನಾವು ದೇವರಿಗೆ ಪ್ರಾರ್ಥನೆ ಮಾಡಿದ್ರೆ ದೇವರು ಅದನ್ನು ಕರುಣಿಸದೇ ಇರಬಹುದು. ಆದರೂ ಹೋಗ್ತಾ ಅಥವಾ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಖಂಡಿತವಾಗಲೂ ಸಹಾಯ ಮಾಡ್ತಾರೆ ಅನ್ನುವಂಥದ್ದು ಅಷ್ಟೇ ಸತ್ಯ ಅಂತಲೇ ಹೇಳ್ಬೋದು. ಇಲ್ಲಿ ಕುಂಕುಮಾರ್ಚನೆಯನ್ನು ಕೂಡ ನಾನು ಮಾಡ್ತಾ ಇದ್ದೀನಿ. ಸೊ ಯಾವತ್ತೂ ದೇವರಿಲ್ಲ ಅಂತ ಯಾವತ್ತೂ ಹೇಳೋದಕ್ಕೆ ಹೋಗಬೇಡಿ. ದೇವರು ಖಂಡಿತವಾಗ್ಲೂ ಇದ್ದಾರೆ. ನಾವು ಕಷ್ಟ ಬಂದಾಗ ಮಾತ್ರ ದೇವರನ್ನು ನೆನೆಸ್ಕೊಂಡ್ರೆ ದೇವರು ಒಂದೇ ಸಲ ಬಂದು ಅದಕ್ಕೆ ಪರಿಹಾರವನ್ನು ಸೂಚಿಸೋದಿಲ್ಲ. ಯಾವುದಾದ್ರೂ ಒಂದು ರೂಪದಲ್ಲಿ ಬರ್ತಾರೆ, ಅಥವಾ ಯಾವುದಾದ್ರೂ ಒಂದು ಕಷ್ಟ ಅಂತ ಬಂದಾಗ ಯಾವತ್ತೂ ದೇವ್ರು ಅನ್ನೋಂಥವ್ರು ಕೈ ಬಿಡಲ್ಲ ಅಂತ ನಾನು ನಂಬಿದ್ದೀನಿ. ದೇವರಿಲ್ಲ ಅಂತ ನಾನು ಯಾವತ್ತೂ ಹೇಳಿಲ್ಲ. ಸೊ ದೇವರು ಖಂಡಿತವಾಗ್ಲೂ ಇದ್ದಾರೆ. ಹಾಗಾಗಿ ಇಲ್ಲಿ ಪೂಜೆ ರೆಡಿ ಆಗ್ತಾ ಇದೆ. ಸೊ ಪೂಜೆ ವಿಡಿಯೋವನ್ನು ನೀವು ನೋಡ್ತಾ ಹೋಗಿ. ನಾನು ಯಾವುದೇ ವಾಯ್ಸ್ ಓವರ್ನ ಕೊಡದೆ ನಾನು ಹಾಕ್ತಾ ಹೋಗ್ತೀನಿ. ಸೊ ನಿಮಗೂ ಕೂಡ ಇಷ್ಟ ಆಗಬಹುದು. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ.